ಕ್ಯಾಲ್ಸಿಯಂ ಅಂತ ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ನಾವು ಹೇಳೋದೇ ಇಲ್ಲ. ಇದನ್ನು ಒಂದು ವಾತರೋಗಕ್ಕೇನೆ ಬಂದ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿ ಬಿಸಿಯಾಗಿ ನೀರು ಹಾಕ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಅದೇ ಆಮವಾತ ಇದ್ದರೆ ಎಣ್ಣೆ ಹಚ್ಚಿದ್ರೆ ನೋವು ಜಾಸ್ತಿ ಆಗುತ್ತೆ. ಗೌಟ್ ಅಂತ ಹೇಳ್ತೀವಿ. ಅದರಲ್ಲಿ ಇದಕ್ಕಿದ್ದ ಹಾಗೆ ಬೆರಳುಗಳು ರಾತ್ರಿ ಹೊತ್ತು ಊದ್ಬಿಟ್ಟು ಅಸಾಧ್ಯವಾದ ನೋವನ್ನು ಕೊಡುತ್ತೆ. ತಂಬಾಕಿನಲ್ಲಿರೋ ರಾಸಾಯನಿಕಗಳು ರಕ್ತನಾಳಗಳನ್ನ ಹಾಳು ಮಾಡುತ್ತೆ. ಮತ್ತು ತುಂಬ ದುಃಖ ಆಗೋ ವಿಷಯ ಅಂದರೆ ಧೂಮಪಾನ ಮಾಡೋರ್ಗಿಂತ ಆ ಮಾಡೋರ ಜೊತೆ ಇರ್ತಾರಲ್ಲ ಅವ್ರಿಗೆ ತೊಂದರೆ ಜಾಸ್ತಿ. ಸೊ ನಾನು ಗಮನಿಸಿರೋದು ಈ ಹೋಟೆಲು, ರೆಸ್ಟೋರೆಂಟು, ಪಬ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಧೂಮಪಾನ ಮಾಡದೇ ಇದ್ರು ಪಾಪ ಅವ್ರುಗಳಿಗೆ ಈ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಅದು ಆರಂಭಿಕ ಹಂತದಲ್ಲಿದ್ರೆ ಅಥವಾ ಸ್ವಲ್ಪ ಮೈಲ್ಡ್ ಆಗಿದ್ರೆ ಮನೇಲೆ ಎಲ್ಲರೂ ಚಿಕಿತ್ಸೆ ಮಾಡ್ಕೋಬಹುದು. ನೀರಿಗೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕಾಲಿಟ್ಕೊಳ್ಳೋದ್ರಿಂದ ಇದು ಕಮ್ಮಿ ಆಗುತ್ತೆ. ಮತ್ತೆ ಸ್ವಲ್ಪ ಪೌಷ್ಟಿಕ ಆಹಾರವನ್ನ ಪ್ರತಿದಿನ ಹಾಲು ಕುಡಿಯೋದ್ರಿಂದ ಕೂಡ ಇದು ಕಡಿಮೆ ಆಗುತ್ತೆ. ಈ ಕ್ಯಾಲ್ಸಿಯಂ ಅಂತೆಲ್ಲ ಹೇಳಿದ್ರೆ ಇದು ಪ್ಯೂರ್ಲಿ ಬೋನ್ಗೆ ಸಂಬಂಧಪಟ್ಟಿದ್ದು. ಕ್ಯಾಲ್ಸಿಯಂ ಅಂತ ಕಾನ್ಸೆಪ್ಟ್ ಆಯುರ್ವೇದದಲ್ಲಿ ನಾವು ಹೇಳೋದೇ ಇಲ್ಲ. ಓಕೆ, ಇದನ್ನು ಒಂದು ವಾತರೋಗಕ್ಕೇನೆ ಬಂದ್ಬಿಡುತ್ತೆ. ಓಕೆ, ಸೊ ಅವರ ಪ್ರಕೃತಿ ನೋಡ್ಕೊಂಡು ಏನು ಸಮಸ್ಯೆ ಹೌದು ಡಿಸೈಡ್ ಮಾಡ್ತೀವಿ. ಕ್ಯಾಲ್ಸಿಯಂ ಅನ್ನೋ ಕಾನ್ಸೆಪ್ಟ್ ಇಲ್ಲ ಆಯುರ್ವೇದದಲ್ಲಿ. ಓಕೆ, ಮತ್ತೆ ಇದು ಕೂಡ ತುಂಬಾ ಸಿವಿಯರ್ ಆದ್ರೆ ಖಂಡಿತ ಆಯುರ್ವೇದ ಪಂಚಕರ್ಮದಲ್ಲಿ ಇದಕ್ಕೆಲ್ಲ ಚಿಕಿತ್ಸೆ ಇದೆ. ಮತ್ತೆ ಹಾಗೆ ಕೆಲವು ಔಷಧಿಗಳನ್ನ ಕೆಲವು ತಿಂಗಳ ಕಾಲ ಸೇವನೆ ಮಾಡೋದ್ರಿಂದ ಅದು ಕಡಿಮೆ ಆಗುತ್ತೆ. ಓಕೆ, ಮತ್ತೆ ಕಾಲಿನ ಸಂಧಿಯಲ್ಲಿ ಆಂಕಲ್ ಜಾಯಿಂಟ್ ಅಲ್ಲಿ ಹಲವಾರು ಕಾರಣಗಳಿಂದ ನೋವು ಬರುತ್ತೆ. ತುಂಬಾ ಸಾಮಾನ್ಯವಾದ ಕಾರಣ ಅಂತಂದ್ರೆ ಸಂಧಿವಾತ, ವಯಸ್ಸಾಗ್ತಾ ಆಗ್ತಾ ಮೂಳೆ ಸವಿಯೋದು. ರೈಟ್. ಓಕೆ, ಇದನ್ನ ಹೇಗೆ ಗುರುತಿಸ್ಕೊಳ್ಳೋದು ಅಂತಂದ್ರೆ ಈ ನೋವು ಜಾಸ್ತಿ ಓಡಾಡಿ ಸ್ಟ್ರೈನ್ ಮಾಡಿದಾಗ ನೋವು ಜಾಸ್ತಿ ಆಗುತ್ತೆ, ಅಥವಾ ರಾತ್ರಿ ಆಗ್ತಾ ಆಗ್ತಾ ನೋವು ಜಾಸ್ತಿ ಆಗ್ಬೋದು. ಇದು ಮೂಳೆ ಸವೆತದ ಲಕ್ಷಣ. ಓಕೆ, ಇದಲ್ಲದೆ ಕೆಲವು ಆಮವಾತ ಅಂತ ಹೇಳ್ತೀವಿ, ಅಂದ್ರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಆಗಿರ್ಬೋದು. ಕರೆಕ್ಟ್. ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಳಿಗ್ಗೆ ಎದ್ದಾಗ ನೋವು ಜಾಸ್ತಿ ಇರುತ್ತೆ. ನೋವು, ಊತ, ಬೆಳಿಗ್ಗೆ ಹೊತ್ತು ಬಿಗಿತ ಎಲ್ಲಾನು ಬೆಳಿಗ್ಗೆ ಹೊತ್ತು ಜಾಸ್ತಿ ಇರುತ್ತೆ. ಸ್ವಲ್ಪ ಓಡಾಡ್ತಾ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಇದಕ್ಕೆಲ್ಲ ಮೆಡಿಕಲ್ ಇಂಟರ್ವೆನ್ಷನ್ ಬೇಕಾ? ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎಲ್ಲದಕ್ಕೂ ಏನು ವೈದ್ಯರೇ ಬೇಕಂತಲ್ಲ, ಅಂದ್ರೆ ಸಮಸ್ಯೆ ಇದ್ದವರು ಅವರೇ ಚೆಕ್ ಮಾಡ್ಕೊಂಡು ನೋಡ್ಬೋದು. ಸಂಧಿವಾತದ ನೋವು ಆದ್ರೆ ಖಂಡಿತ ಸ್ವಲ್ಪ ಎಣ್ಣೆ ಹಚ್ಚಿ ಬಿಸಿ ಬಿಸಿಯಾಗಿ ನೀರು ಹಾಕೊಂಡ್ರೆ ನೋವು ಕಮ್ಮಿ ಆಗುತ್ತೆ. ಅದೇ ಆಮವಾತ ಇದ್ರೆ ಎಣ್ಣೆ ಹಚ್ಚಿದ್ರೆ ನೋವು ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೂ ಒಂದು ಕಾರಣ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೂಳೆಗಳು ಟೊಳ್ಳಾಗೋದು. ಓಕೆ, ಇದು ಕೂಡ ವಿಪರೀತ ನೋವು ಕೊಡುತ್ತೆ ಅವ್ರಿಗೆ. ಇದನ್ನೆಲ್ಲ ಆದಷ್ಟು ಬೇಗ ಯಾವುದೇ ತರದ ನೋವು ಇದ್ರೂ ವೈದ್ಯರಲ್ಲಿ ತೋರಿಸ್ಕೋಬೇಕು. ಯಾಕಂದ್ರೆ ಆಸ್ಟಿಯೋಪೋರೋಸಿಸ್ ಹಾಗೆ ಬಿಟ್ರೆ ಅದು ಮೂಳೆ ಮುರಿತಕ್ಕೆ ಹೋಗೋ ಸಾಧ್ಯತೆಗಳಿದೆ. ಓಕೆ, ಮತ್ತೆ ಇದಲ್ಲದೆ ಕಾಲಿನ ಬೆರಳುಗಳಲ್ಲಿ ಕೂಡ ಯಾವುದೇ ತರದ್ದು ನೋವು, ಊತ ಇದೆಯಾ ಇದನ್ನ ಗಮನಿಸ್ಕೋಬೇಕು. ಗೌಟ್ ಅಂತ ಹೇಳ್ತೀವಿ. ಅದರಲ್ಲಿ ಇದಕ್ಕಿದ್ದ ಹಾಗೆ ಬೆರಳುಗಳು ರಾತ್ರಿ ಹೊತ್ತು ಊದ್ಬಿಟ್ಟು ಅಸಾಧ್ಯವಾದ ನೋವನ್ನು ಕೊಡುತ್ತೆ. ಇದು ಆಕ್ಚುಲಿ ರಕ್ತದಲ್ಲಿ ಯೂರಿಕ್ ಆಸಿಡ್ ಅಂಶ ಜಾಸ್ತಿ ಆದಾಗ ಬರುವಂತಹ ತೊಂದರೆ. ಇದಲ್ಲದೆ ಕೆಲವು ಸತಿ ಇವನ್ ಹೆಬ್ಬೆರಳಿನ ಸಂಧಿಲ್ ಕೂಡ ಆಮವಾತದಿಂದ ಊದ್ಕೋಬಹುದು, ಊತ ಬರ್ಬೋದು. ಕೆಲವ್ರಿಗೆ ಪಾದದ ಬಣ್ಣನೇ ಬದಲಾಗುತ್ತಲ್ಲ, ಅದು ಯಾತಕ್ಕಿರಬಹುದು ಡಾಕ್ಟರ್? ಪಾದದ ಚರ್ಮದ ಬಣ್ಣ ಬದಲಾಗೋದು ಎಸ್ಪೆಷಲಿ ಕಪ್ಪಾಗ್ತಾ ಹೋಗುತ್ತೆ ಕೆಲವರಿಗೆ. ಇದು ರಕ್ತನಾಳದ ತೊಂದರೆಗಳು. ರಕ್ತನಾಳದಲ್ಲಿ ಸರಾಗವಾಗಿ ರಕ್ತ ಹರಿತಾ ಇಲ್ಲದೆ ಇದ್ದಾಗ ಯಾವುದೇ ಕಾರಣದಿಂದ ಅದರಲ್ಲಿ ರಕ್ತ ಹೆಪ್ಪುಗಟ್ಟಿ ಕ್ಲಾಟ್ಸ್ ಆಗಿರ್ಬೋದು. ಮತ್ತೆ ಅಥೆರೋಸ್ಕ್ಲೆರೋಸಿಸ್ ಅಂತೀವಿ, ಅದರಲ್ಲಿ ಆ ರಕ್ತನಾಳದ ಒಳಭಾಗದಲ್ಲಿ ಕೆಲವು ರಾಸಾಯನಿಕಗಳು ಸೇರಿ ಗಟ್ಟಿಯಾಗ್ತಾ ಹೋಗಿ ಅಲ್ಲಿ ರಕ್ತ ಸಂಚಾರ ನಿಧಾನ ಆಗ್ತಾ ಆಗ್ತಾ ಕೊನೆಗೆ ನಿಂತೇ ಹೋಗ್ಬೋದು. ಇದೆಲ್ಲ ಕಾರಣಗಳಿದ್ದಾಗ ಕಾಲಿನ ಪಾದದ ಚರ್ಮ ಕಪ್ಪಾಗ್ತಾ ಹೋಗುತ್ತೆ. ಓಕೆ, ಇದಕ್ಕೆ ಅತ್ಯಂತ ಸಾಮಾನ್ಯ ಕಾರಣ ಅಂದರೆ ಧೂಮಪಾನ. ಧೂಮಪಾನ, ಟೊಬ್ಯಾಕೋನಲ್ಲಿರೋ, ತಂಬಾಕಿನಲ್ಲಿರೋ ರಾಸಾಯನಿಕಗಳು ರಕ್ತನಾಳಗಳನ್ನ ಹಾಳು ಮಾಡುತ್ತೆ. ಮತ್ತೆ ತುಂಬಾ ದುಃಖ ಆಗೋ ವಿಷಯ ಅಂದ್ರೆ ಧೂಮಪಾನ ಮಾಡೋರ್ಗಿಂತ ಆ ಮಾಡೋರ್ ಜೊತೆ ಇರ್ತಾರಲ್ಲ ಅವ್ರಿಗೆ ತೊಂದರೆ ಜಾಸ್ತಿ. ಪ್ಯಾಸಿವ್ ಸ್ಮೋಕರ್ಸ್ಗೆ ಅವ್ರಿಗೆ ಯಾಕೆ ಜಾಸ್ತಿ ಆಗುತ್ತೆ? ಅವ್ರು ಡೈರೆಕ್ಟ್ ಆಗಿ ಇನ್ಹೇಲ್ ಮಾಡಲ್ವಲ್ಲ ಅದನ್ನ? ಆಕ್ಚುಲಿ ಇಲ್ಲ, ಸಂಶೋಧನೆಗಳು ಏನು ಹೇಳುತ್ತೆ ಅಂದ್ರೆ ಸಿಗರೇಟ್ ಸೇದೋರು 1 ಸಿಗರೇಟ್ ಸೇದಿದ್ರೆ ಅದನ್ನ ಹೊಗೆ ಕುಡಿಯೋರಿಗೆ 5 ಸಿಗರೇಟ್ ಸೇದಿದಷ್ಟು
ಧೂಮಪಾನದ ಎಫೆಕ್ಟ್ ಆಗುತ್ತೆ ಅಂತ. ಸೊ ನಾನು ಗಮನಿಸಿರೋದು ಈ ಹೋಟೆಲು, ರೆಸ್ಟೋರೆಂಟು, ಪಬ್ಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಧೂಮಪಾನ ಮಾಡದೇ ಇದ್ರು ಪಾಪ ಅವ್ರುಗಳಿಗೆ ಈ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಓಕೆ. ಸೊ ಮನೆಯಲ್ಲಿ ಧೂಮಪಾನ ಮಾಡೋರಿದ್ರೆ ಖಂಡಿತ ನೀವೆಲ್ಲ ನಿಮ್ಮ ಸುರಕ್ಷತೆ ಬಗ್ಗೆ ಏನ್ ಕ್ರಮ ತಗೋಬೇಕು ಯೋಚನೆ. ಸೇದ್ದೇ ಇರೋರು ಹುಷಾರಾಗಿ. ಓಕೆ. ಮತ್ತೊಂದು ಕಾಲಿನ ಚರ್ಮದ ಬಣ್ಣ ಬದಲಾಗಕ್ಕೆ ಕಾರಣ ಅಂತಂದ್ರೆ ವೆರಿಕೋಸ್ ವೇನ್ ಸಮಸ್ಯೆ. ಓಕೆ, ಅದು ತುಂಬಾ ಕಾಮನ್ ಈ ನಡುವೆ ಅನ್ಫಾರ್ಚುನೇಟ್ಲಿ ಸುಮಾರು ಜನಕ್ಕೆ, ಅದರಲ್ಲೂ ಲೇಡೀಸಿಗೆ ಜಾಸ್ತಿ. ಕಾಲಲ್ಲಿ ನೀಲಿ ಬಣ್ಣ ಆಗಿ ದಪ್ಪ ನರಗಳಿರುತ್ತೆ, ಕಾಲು ಊತ ಬರ್ಬೋದು, ಇದರಿಂದ ಕೂಡ ಕಾಲು ಊತ ಬರ್ಬೋದು. ಓಕೆ. ಮತ್ತೆ ಗಾಯಗಳಾದಾಗ ಬೇಗ ವಾಸಿ ಆಗಲ್ಲ. ಇದೆಲ್ಲ ವೆರಿಕೋಸ್ ವೇನ್ ಇಂದ ಬರೋ ತೊಂದರೆಗಳು. ಓಕೆ ಓಕೆ. ಇವಾಗ ನಾವು ಪರ್ಟಿಕ್ಯುಲರ್ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡಿದ್ದೀವಿ. ಏನೂ ಸಮಸ್ಯೆ ಇಲ್ಲಪ್ಪ ಆದರೂ ನಾನು ಕೇರ್ ತಗೊಳ್ಬೇಕು ಅಥವಾ ತಗೊಳ್ಬೇಕಾ ಅನ್ನೋದಾದರೆ ಏನು ಹೇಳ್ತೀರಾ? ಪಾದಗಳಿಗೆ ಪ್ರತಿದಿನ ಎಣ್ಣೆನ ಹಚ್ಚಿ ಬಿಸಿನೀರಲ್ಲಿ ಇಡೋದು ಒಳ್ಳೆ ಅಭ್ಯಾಸ. ಎಣ್ಣೆ ಹಚ್ಚಿ ಬಿಸಿನೀರಲ್ಲಿ ಇಡೋದಾ? ಓಕೆ. ಪಾದಾಭ್ಯಂಗ ಅಂತ ಹೇಳ್ತೀವಿ. ಪ್ರತಿದಿನ ಒಂದು 5 ನಿಮಿಷ ಕಾಲ ಎಣ್ಣೆನ ಸ್ವಲ್ಪ ಬೆಚ್ಚಗೆ ಬಿಸಿ ಮಾಡಿಕೊಂಡು ಮೃದುವಾಗಿ ಅದಕ್ಕೆ ಅಭ್ಯಂಗ ಮಾಡಬೇಕು. ಅಭ್ಯಂಗ ಅಂದ ತಕ್ಷಣ ನಮಗೆಲ್ಲ ನಾವು ಕೇಳೋದು ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೂ ಅಭ್ಯಂಗ ಅಂತೀವಿ. ಸೊ ಇಸ್ ಇಟ್ ದಟ್ ಕಾಲಿಗೂ ಕೂಡ ಹರಳೆಣ್ಣೆ ಹಚ್ಬೇಕಾ ಅಥವಾ ಯಾವ ಎಣ್ಣೆ ಆದ್ರೂ? ಖಂಡಿತ ಯಾವುದೇ ಎಣ್ಣೆ ಆದ್ರೂ ನಡೆಯುತ್ತೆ. ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಬೆಣ್ಣೆ ಆಗ್ಬೋದು, ತುಪ್ಪ, ಬೆಣ್ಣೆ, ಹಾಲಲ್ಲೆಲ್ಲ ಮಾಡೋ ಕಾಲನೇ. ಎನಿವೇಸ್ ವಿ ಜಸ್ಟ್ ಕಿಡಿಂಗ್. ಓಕೆ, ಎಣ್ಣೆ ಹಚ್ಚಿ ಬಿಸಿನೀರಲ್ಲಿ ಇಡಬೇಕು. ಖಂಡಿತ. ಓಕೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಇಡೀ ದೇಹದ ಆಯಾಸ ಪರಿಹಾರ ಆಗುತ್ತೆ. ಒಂದು ರಿಲ್ಯಾಕ್ಸ್ ಆಗುತ್ತೆ. ಎರಡನೇದು ಒಳ್ಳೆ ನಿದ್ದೆ ಬರುತ್ತೆ. ಮತ್ತೆ ಕಣ್ಣಿನ ದೃಷ್ಟಿಶಕ್ತಿ ಇಂಪ್ರೂವ್ ಆಗುತ್ತೆ ಪಾದಕ್ಕೆ ಎಣ್ಣೆ ಹಚ್ಚೋದ್ರಿಂದ ಪ್ರತಿದಿನ. ಓಕೆ, ಇದು ತುಂಬಾ ಚೆನ್ನಾಗಿದೆ ಕನೆಕ್ಷನ್. ಕಾಲಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ. ಬ್ಯೂಟಿಫುಲ್. ಆಮೇಲೆ ಮತ್ತೆ ಮಧುಮೇಹ ಆಗಲಿ, ರಕ್ತದೊತ್ತಡ, ಈ ಥರದ್ದೆಲ್ಲ ತೊಂದರೆ ಇರೋರು ಕಾಲನ್ನು ಮುಖಕ್ಕಿಂತ ಹೆಚ್ಚು ಕೇರ್ ತಗೊಂಡು ನೋಡ್ಕೋಬೇಕು. ಎಷ್ಟು ಇಂಪಾರ್ಟೆಂಟ್ ಕಾಲಿನ ಆರೋಗ್ಯ, ಪಾದದ ಆರೋಗ್ಯ. ಪ್ರತಿದಿನ ಕಾಲ್ಗೆ ಅಭ್ಯಂಗ ಮಾಡ್ಕೋಬೇಕು. ಪ್ರತಿದಿನ ನಿಮಗೆ ನೋಡ್ಕೊಳಕ್ಕಾಗದೆ ಇರೋಂತಹ ಜಾಗಕ್ಕೆ ಕಾಲ್ಗೆ ಕನ್ನಡಿ ಇಟ್ಕೊಂಡು ನೋಡ್ಕೋಬೇಕು. ಬೆರಳಿನ ಸಂಧಿಗಳಲ್ಲಿ ಯಾವುದಾದ್ರೂ ಗಾಯ ಇದೆಯಾ, ಸೀಳಿದೆಯಾ. ಎಷ್ಟೋ ಬಾರಿ ಮಧುಮೇಹಿಗಳಿಗೆ ಸ್ಪರ್ಶಜ್ಞಾನ ಕಮ್ಮಿ ಆಗಿರೋದ್ರಿಂದ ಸಣ್ಣ ಪುಟ್ಟ ಗಾಯ ಆಗಿರೋದು ಗೊತ್ತೇ ಆಗಿರೋದಿಲ್ಲ. ಕರೆಕ್ಟ್. ಹೌದೌದು. ಅದನ್ನೆಲ್ಲ ನೋಡಿಕೊಂಡು ಪ್ರತಿದಿನ ಅಲ್ಲಿಗೆ ಒಂದು ಎಣ್ಣೆ ಹಚ್ಚಿ ಕಾಲನ್ನ ನೋಡ್ಕೋಬೇಕು. ಈಗ ಅಕಸ್ಮಾತ್ ಏನೋ ಒಂದು ಕಟ್ಟು ಉಂಡ್ ಆಗಿದೆ, ಎಣ್ಣೆ ಹಚ್ಚೋದ್ರಿಂದ ಅಥವಾ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ಅದಿನ್ನೂ ಇನ್ಫೆಕ್ಷನ್ ಅಥವಾ ಪಸ್ ಫಾರ್ಮೇಶನ್ ಆ ಥರ ಏನೂ ಆಗಲ್ವಾ? ಆ ಥರದವ್ರು ಇಲ್ಲ, ಆ ಥರ ಖಂಡಿತ ಗಾಯ ಏನಾದ್ರು ಇದೆ ಅನ್ಸಿದ್ರೆ ತಕ್ಷಣ ವೈದ್ಯರ ಬಳಿ ಹೋಗ್ಬೇಕು. ಅದು ಒಣಗದ ಮೇಲೆ ವಿ ಹ್ಯಾವ್ ಟು ಟೇಕ್ ಕೇರ್. ಹೌದು. ಪ್ರತಿದಿನ ಏನು ತೊಂದರೆ ಇಲ್ದಿದ್ದಾಗ ಎಣ್ಣೆಯಿಂದ ಅಭ್ಯಂಗ ಮಾಡ್ಕೋಬಹುದು. ಓಕೆ. ಕಾಲಿನ ಉಗುರುಗಳಲ್ಲಿ ಈ ಫಂಗಸ್ ಇನ್ಫೆಕ್ಷನ್ ಒಂದಾಯ್ತು. ಇನ್ನೊಂದು ಬಹಳಷ್ಟು ಬಾರಿ ಉಗುರಿನ ಬಣ್ಣ ಬದಲಾಗಿರುತ್ತೆ. ಕಪ್ಪು ಕಪ್ಪು ಗೆರೆಗಳಿರ್ಬೋದು, ಕೆಲವು ಸತಿ ಬಿಳಿ ಚುಕ್ಕೆ ತರ ಇರ್ಬೋದು, ಉಗುರಿನ ಶೇಪ್ಗಳು ಚೇಂಜ್ ಆಗಿರ್ಬೋದು. ಇದನ್ನೆಲ್ಲ ಗಮನಿಸ್ಕೋಬೇಕು. ಓಕೆ. ಸೊ ಈ ಕಪ್ಪು ಗೆರೆಗಳಿದೆಯಲ್ಲ, ಅದು ಯಾತಕ್ಕೆ ಬರುತ್ತೆ? ಇದು ಬಹಳಷ್ಟು ಸಾರಿ ಒಳಗಡೆ ಇರೋ ಯಾವ್ದಾದ್ರು ಅಂಗಗಳಲ್ಲಿ, ಶ್ವಾಸಕೋಶ ಆಗಿರ್ಬೋದು, ದೊಡ್ಡ ಕರಳುಗಳಾಗಿರ್ಬೋದು, ಇಲ್ಲಿ ಇರೋಂತಹ ಏನೋ ಒಂದು ಇಂಬ್ಯಾಲೆನ್ಸ್ನ ತೋರಿಸುತ್ತದೆ. ಓಕೆ, ಪ್ಯೂರ್ ಇಂಡಿಕೇಟರ್ಸ್ ಅಲ್ವಾ ಇದೆಲ್ಲ? ಸ್ಕಿನ್, ಹೇರ್, ನೇಲ್ಸ್ ಅದೆಲ್ಲ. ಮತ್ತೆ ಕೆಲವು ಪೋಷಕಾಂಶಗಳ ಕೊರತೆ ಆದಾಗ ಕೂಡ ಉಗುರು ಮೇಲೆ ಬಿಳಿ ಬಿಳಿ ಚುಕ್ಕೆ ಬರ್ಬೋದು. ಮತ್ತೆ ಕೆಲವು ಕಾಯಿಲೆಗಳಿದ್ದಾಗ, ಯಕೃತ್ತಿನ ತೊಂದರೆ ಇದ್ದಾಗ ಉಗುರಿನ ಬಣ್ಣ ಹಳದಿ ಬಣ್ಣ ತೋರಿಸ್ಬೋದು. ಕೆಲವು ಸತಿ ದೇಹದಲ್ಲಿ ಪಿತ್ತದ ಅಂಶ ಜಾಸ್ತಿ ಆದಾಗಲೂ ಉಗುರುಗಳು ಹಳದಿ ಬಣ್ಣ ಆಗುತ್ತೆ. ರೈಟ್. ಮತ್ತೆ ನಮ್ಮ ಶ್ವಾಸಕೋಶದಲ್ಲಿ ತೊಂದರೆ ಇದ್ದು, ಉಸಿರಾಟದ ತೊಂದರೆಗಳಿದ್ದಾಗ ಕಪ್ಪಾಗುತ್ತೆ, ಉಗುರುಗಳು ಪೂರ್ತಿನೇ ಕಪ್ಪಾಗ್ಬೋದು. ಅದು ಒಂದು. ಇದಲ್ಲದೆ ರಕ್ತಹೀನತೆ ಇದ್ದಾಗ ಉಗುರುಗಳು ತುಂಬಾ ಬಿಳುಚ್ಕೋಬಹುದು. ಕರೆಕ್ಟ್. ಮುಂಚೆ ಬ್ಲಡ್ ಟೆಸ್ಟ್ ಅಂದ್ರೆ ಮನೆಯಲ್ಲಿ ರಕ್ತ ಇದೆಯಲ್ವಾ ಅಂದ್ರೆ ಕಣ್ಣಂತರ ನೋಡೋದು, ಮತ್ತೆ ಉಗುರಲ್ಲಿ ಹಿಂಗ್ ಅನ್ಬಿಟ್ಟು ನೋಡೋದು, ಅದೆಲ್ಲ ಟೆಸ್ಟ್ ಮನೆಯಲ್ಲೇ ದೊಡ್ಡವರು ಮಾಡ್ತಾ ಇದ್ರು. ಹೌದು. ಸೊ ಉಗುರಲ್ಲಿ ಅದು ಗೊತ್ತಾಗುತ್ತೆ ರಕ್ತಹೀನತೆ ಇದೆಯಾ ಇಲ್ವಾ ಅನ್ನೋದು. ಎಸ್. ಇನ್ನು ಡಾಕ್ಟರ್, ಕೆಲವು ಪ್ರೊಫೆಷನ್ ಅಲ್ಲಿ ಬೆಳಗಿಂದ ಸಂಜೆ ತನಕ ನಿಂತುಕೊಂಡೇ ಮಾಡುವ ಪ್ರೊಫೆಷನ್ ಇರುತ್ತೆ. ಸೊ ಅವರಿಗೆ ಏನಾದರೂ ಸಮಸ್ಯೆಗಳು ಮುಂದೆ ಬರಬಹುದಾ ಅಥವಾ ಯಾವ ರೀತಿ ಸಮಸ್ಯೆಗಳು ಬರಬಹುದು ಬರೋದಾದ್ರೆ? ಖಂಡಿತ.
ಸದಾಕಾಲ ನಿಂತ್ಕೊಂಡು ಕೆಲಸ ಮಾಡೋರ್ಗೆ ಅವ್ರ ಶರೀರದ ಭಾರ ಪಾದಗಳ ಮೇಲೆ ಜಾಸ್ತಿ ಹೊತ್ತು ಬೀಳೋದ್ರಿಂದ ಅಲ್ಲಿಯ ಮೂಳೆ ಸವೆತದ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಮಂಡಿನ ಅಥವಾ ಮಂಡಿನೂ ಆಗ್ಬೋದು, ಪಾದಗಳದ್ದು ಆಗ್ಬೋದು. ಓಕೆ ಓಕೆ. ಇಂಥವ್ರು ಈ ಮೂಳೆ ಸವೆತದ ಸಾಧ್ಯತೆಯಿಂದ ತಪ್ಪಿಸ್ಕೋಬೇಕಂತಂದ್ರೆ ಪ್ರತಿದಿನ ಅಭ್ಯಂಗ ಮಾಡ್ಕೊಳ್ಳೋ ರೂಢಿ ಮಾಡ್ಕೋಬೇಕು. ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಅಲ್ಲೇ ಇರೋದು ಚಾಲೆಂಜು. ಆ ಒಂದು 20 ನಿಮಿಷ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋದಿದೆಯಲ್ಲ, ಅಷ್ಟು ಟೈಮ್ ಯಾರಿಗೂ ಇರೋದಿಲ್ಲ. ಅದೇ ಪ್ರಾಬ್ಲಮ್. ಮಾಡ್ಕೋಬೇಕು ಅಂತೀರಾ? ತಕ್ಷಣನೂ ಸ್ನಾನ ಮಾಡ್ಕೋಬಹುದು, ಹಚ್ಚೋದು ಇಂಪಾರ್ಟೆಂಟ್. ಹಾ, ಸೊ ಅದು ಅಬ್ಸಾರ್ಪ್ಷನ್ ಆಗುತ್ತೆ. ಹಚ್ಬಿಟ್ಟು ಒಂದ್ 2 ನಿಮಿಷ ನೀವು ಖಂಡಿತ ಉಜ್ಜಿಬಿಟ್ಟು ಸ್ನಾನ ಮಾಡ್ಕೊಳ್ಳೋದು. ಅಷ್ಟಂತೂ ನಾವು ಟೈಮ್ ಮಾಡ್ಕೊಳ್ಳೇಬೇಕು ನಮ್ಮ ಆರೋಗ್ಯಕ್ಕೋಸ್ಕರ. ತುಂಬಾ ಹೊತ್ತು ನಿಂತೇ ಕೆಲಸ ಮಾಡೋರಲ್ಲಿ ಕಾಣಿಸ್ಕೊಳ್ಳುವಂತಹ ಇನ್ನೊಂದು ಸಾಮಾನ್ಯ ಸಮಸ್ಯೆ ಅಂತಂದ್ರೆ ವೆರಿಕೋಸ್ ವೇನ್ಸ್. ಓಕೆ. ಅಂದ್ರೆ ರಕ್ತನಾಳಗಳಲ್ಲಿ ರಕ್ತ ಹರಿಯೋದು ನಿಧಾನ ಆಗ್ತಾ ಆಗ್ತಾ ಆ ರಕ್ತನಾಳಗಳು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಓಕೆ. ಇದರಿಂದಾಗಿ ಗ್ರ್ಯಾಜುಯಲಿ ಇಡೀ ಪಾದನೆ ಊದ್ಬೋದು. ಓಕೆ. ವೆರಿಕೋಸ್ ವೇನ್ಸ್ ಅಂದ್ರೆ ಸಾಮಾನ್ಯ ನಾವು ಈ ತೊಡೆ ಭಾಗ ಅಥವಾ ಈ ಕಾಲ್ ಕಂಬ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಪೋರ್ಷನ್ ಏನಿದೆ ಇಲ್ಲಿ ಆಗೋದನ್ನ ನೋಡಿದೀವಿ. ಅದು ಯಾವ ತರ ಪಾದದ ಮೇಲೆ ಪರಿಣಾಮ ಬೀಳುತ್ತೆ? ಹೌದು, ಪಾದದಲ್ಲಿ ರಕ್ತ ಸಂಚಾರ ನಿಧಾನ ಆದಾಗ ಏನಾಗುತ್ತೆ, ರಕ್ತದಲ್ಲಿರೋ ನೀರು ರಕ್ತನಾಳದಿಂದ ಆಚೆಗೆ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದಾಗಿ ಪಾದಗಳು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಏನಾದ್ರೂ ಗಾಯ ಆದ್ರೆ ಅದು ವಾಸಿ ಆಗೋದು ಬಹಳ ನಿಧಾನ ಆಗ್ಬಿಡುತ್ತೆ. ಅದೆಲ್ಲ ಇಂಡಿಕೇಟ್ ಮಾಡುತ್ತೆ ವೆರಿಕೋಸ್ ವೇನ್ಸ್. ಅದ್ರದ್ದು ಕಾಂಪ್ಲಿಕೇಶನ್ ಅದು. ಇನ್ ಕೆಲವ್ರಿಗೆ ಫಾರ್ ನೋ ರೀಸನ್ ಪಾದ ಊದ್ಕೊಳ್ಳುತ್ತೆ. ಸುಮ್ನೆ ಹಿಂಗ್ ಕಾಲ್ ಇಳೆ ಬಿಟ್ಕೊಂಡು ಕೂತ್ಕೊಂಡ್ರು ಊದಿರುತ್ತೆ. ಟ್ರಾವೆಲ್ ಮಾಡ್ಬಿಟ್ರೆ ಸುಮ್ನೆ 1 ಅವರ್ ಹಿಂಗ ಟ್ರಾವೆಲ್ ಮಾಡಿದ್ರೆ ಊದುತ್ತೆ. ಫಾರ್ ನೋ ರೀಸನ್ ಪಾದ ಊರುತ್ತೆ. ಅದಕ್ಕೆ ಏನ್ ಹೇಳ್ತೀರಾ? ಕೆಲವ್ರಿಗೆ ಏನಾಗುತ್ತೆ, ರಕ್ತನಾಳಗಳದ್ದು ಎಫಿಷಿಯನ್ಸಿ ಇದೆಯಲ್ಲ, ಕಾಂಪಿಟೆನ್ಸಿ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕಡಿಮೆ ಇರೋದ್ರಿಂದ ಟ್ರಾವೆಲ್ ಮಾಡೋದ್ರಿಂದಾಗ್ಲಿ, ಕಾಲ್ಗಳನ್ನ ಬಹಳಷ್ಟು ಕಾಲ ಕೆಳಗಡೆನೆ ಬಿಟ್ಕೊಂಡು ಕೂತಿರೋದ್ರಿಂದ ಬೇಗ ಊದ್ಕೊಂಡ್ಬಿಡುತ್ತೆ. ಕರೆಕ್ಟ್. ಮತ್ತೆ ಇಂಥವ್ರಿಗೆ ಕಾಲ್ನ ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ತಕ್ಷಣ ಕಮ್ಮಿನೂ ಆಗ್ಬಿಡುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ 2 ದಿನ ಬಿಟ್ಕೊಂಡು ಮಲಗಿದಾಗ ಕಾಲಿ ಎತ್ತರಕ್ಕೆ ಇಟ್ಕೊಂಡು ಮಲ್ಕೊಳ್ಳಿ, ಅಥವಾ ನಾವು ಯೋಗ ಮಾಡುವಾಗ ಎಲ್ ಶೇಪ್ ಅಲ್ಲಿ ಮಾಡ್ತೀವಿ, ಕಾಲ್ ಮೇಲೆ ಕೆಟ್ಟು ಮಾಡಿ ಅಂತ. ಸೊ ಅದೆಲ್ಲ ವರ್ಕ್ ಆಗುತ್ತಾ? ಖಂಡಿತ. ಅದು ಏನು ತೊಂದರೆ ಇಲ್ಲದೆ ಇಷ್ಟೇ ಕಾರಣಕ್ಕೆ ಕಾಲು ಊದ್ತಾ ಇದ್ರೆ ಖಂಡಿತ ಆಗುತ್ತೆ. ರೈಟ್. ಆದ್ರೆ ಬಹಳಷ್ಟು ಬಾರಿ ಈ ಪಾದಗಳು 2 ಕಾಲು ಊತ ಬರ್ತಾ ಇದೆ ಅಂದ್ರೆ ಅದು ದೇಹದ ಒಳಗಡೆ ಇರುವ ತೀವ್ರತರ ಕಾಯಿಲೆಗಳ ತೊಂದರೆಗಳ ಲಕ್ಷಣ ಅದು. ಸೊ ಆವಾಗ್ಲೂ ನಾವು ಅದೇ ಈ ತರ ಆದಾಗ ಒಂದು ರಕ್ತಹೀನತೆಯಿಂದ ಆಗಿರ್ಬೋದು, ಎರಡನೇದು ಹೃದಯ, ಯಕೃತ್ತು, ಕಿಡ್ನಿ, ಮೂತ್ರಪಿಂಡ ಇವುಗಳ ವೈಫಲ್ಯ ಅಂದ್ರೆ ಫೇಲ್ಯೂರ್ ಕಡೆ ಹೋಗ್ತಾ ಇದೆ ಅನ್ನೋದ್ರ ಲಕ್ಷಣ ಕಾಲೂತದಲ್ಲಿ ತೋರಿಸುತ್ತೆ. ಸೊ ಇದು ಸುಮ್ಮನೆ ಕಾಲು ಊತ ಬಂತು ದಿಮ್ಮೇಲೆ ಕಾಲು ಇಟ್ಕೊಂಡು ಮಲ್ಕೊಂಡೆ ಅಂತಂದು ಸಿಂಪಲ್ ಆಗಿ ತಗೊಳ್ಳೋದು ಅಲ್ಲ. ಅದೇನಾದ್ರು 3-4 ದಿನ ಆದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಸಲಹೆ ತಗೋಬೇಕು. ವಂಡರ್ಫುಲ್ ಡಾಕ್ಟರ್. ದ ಮೋಸ್ಟ್ ನೆಗ್ಲೆಕ್ಟೆಡ್ ಬಟ್ ಯೆಟ್ ವೆರಿ ಇಂಪಾರ್ಟೆಂಟ್ ಪಾದ, ಅದರ ಆರೋಗ್ಯದ ಬಗ್ಗೆ ಸುಮಾರು ಟಿಪ್ಸ್ಗಳು ಕೊಟ್ಟಿದ್ದಾರೆ. ಅದರಲ್ಲೂ ಹೋಮ್ ರೆಮಿಡೀಸ್ ನಮ್ಮ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುವಂಥದ್ದು. ಬೇಸಿಕಲಿ ಅವ್ರ ಮನೆಯಲ್ಲಿ ಏನಾದರೂ ಮಾಡ್ಕೊಳ್ಳೋದು ಹೇಳಿ, ಮನೆಯಲ್ಲಿ ಏನಾದರೂ ನಾವೇ ಮಾಡ್ಕೊಳ್ಳೋದು ಹೇಳಿ ಅಂತ ಹೇಳ್ತಾರೆ. ಬಟ್ ಒಂದು ಡಿಸ್ಕ್ಲೇಮರ್ ಹೇಳಲೇಬೇಕು, ಅದು ತೀವ್ರವಾಗ್ತಾ ಇದೆ, 3-4 ದಿನಕ್ಕಿಂತ ಜಾಸ್ತಿ ಪಟೇನ್ ಆಗ್ತಾ ಇದೆ ಆ ಸಮಸ್ಯೆ ಅಂದರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ತುಂಬ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಮಗೆಲ್ಲ ಅರ್ಥ ಆಗೋ ಹಾಗೆ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ಕಾರ.